ಸುಮಾರು ಒಂದು 50 ಮೇಲ್ಮನೆಯ ವೈದ್ಯಕೀಯ ಸಂಸ್ಥೆಗಳಲ್ಲಿ ಟಾಪ್ 50 ಮೆಡಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ಯೋಗ ಪ್ರಿಸ್ಕ್ರೈಬ್ ಆಗ್ತಾ ಇದೆ. ಇವತ್ತು ಯೋಗ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ, ಯೋಗ ಕೋರ್ಸ್ಗಳಿದ್ದಾವೆ. ಇದು ಎಸ್ಟಾಬ್ಲಿಷ್ ಆಗಿರೋ ಅಂಕಿಅಂಶಗಳು ಇವತ್ತು ನಮ್ಮ ಹತ್ರ ಬಂದಿದ್ದಾವೆ. ಇನ್ನು ಭಾರತೀಯ ವೈದ್ಯಕೀಯ ಪದ್ಧತಿಗೆ ಒತ್ತು ಕೊಡಬೇಕು ಅನ್ನೋದರಿಂದಲೇ ಯೋಗ, ಆಯುರ್ವೇದ, ನ್ಯಾಚುರೋಪತಿ ದಿನಗಳನ್ನು ಸ್ಥಾಪಿಸಲಾಗಿದೆ. ಆ ನಿಟ್ಟಿನಲ್ಲಿ 2014ರಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಕಾಲೇಜುಗಳು 20 ಇದ್ದವು ಇಡೀ ದೇಶದಾದ್ಯಂತ. ಈ ಸಮಯದಲ್ಲಿ ಉಲ್ಲೇಖನೆ ಏನಂದರೆ ಶ್ರೀ ಪೂಜ್ಯ ನಮ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ದೇಶದ ಮೊದಲನೆಯ ಕಾಲೇಜ್ 1989ರಲ್ಲಿ ಧರ್ಮಸ್ಥಳದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವಿಜ್ಞಾನ ಕಾಲೇಜು. ಶಾಂತಿವನ ಎಲ್ರಿಗೂ ಕರ್ನಾಟಕದಾದ್ಯ ಭಾಳ ಪರಿಚಯ ಮತ್ತು ಅನುಭವ ಇರುವಂಥ ಸ್ಥಳ. ಅಲ್ಲಿಂದ ಪ್ರಾರಂಭವಾಗಿ ಕೇವಲ 89ರಿಂದ 2014ರವರೆಗೂ ಕೇವಲ 20 ಕಾಲೇಜುಗಳು ಮಾತ್ರ ಇದ್ದವು. ಇವತ್ತು 67 ಕಾಲೇಜುಗಳಿದ್ದಾವೆ. ಅಂದರೆ 3 ಪಟ್ಟು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಕಾಲೇಜುಗಳು ಇವತ್ತು ಯೋಗ ದಿನದ ಈ ಪ್ರೇರಣೆಯಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಮೊದಲನೇ ರಾಜ್ಯ ಭಾಳ ಆಶ್ಚರ್ಯ ಅನಿಸಿದ್ರು ಕೂಡ ರಾಜಸ್ಥಾನ. ರಾಜಸ್ಥಾನದಲ್ಲಿ 12 ಸರ್ಕಾರಿ ಕಾಲೇಜುಗಳಿದ್ದೇವೆ ಇವತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. 2ನೇ ಸ್ಥಾನದಲ್ಲಿ ತಮಿಳುನಾಡು. ಕರ್ನಾಟಕದಲ್ಲಿ ಪ್ರಾರಂಭ ಆದರೂ ಕೂಡ ನಾವು 3ನೇ ಸ್ಥಾನದಲ್ಲಿದ್ದೇವೆ. ಆದರೂ ಕರ್ನಾಟಕದ ನೇತೃತ್ವ ಯೋಗದಲ್ಲಿ ಇದೆ. ಅದರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ, ಅದನ್ನು ಉಲ್ಲೇಖಿಸಬೇಕು. ಯಾಕೆಂತಂದರೆ ಪ್ರೊಫೆಷ್ನಲ್ ಯೋಗ ಅಂತ ಬಂದಾಗ ಅದು ಕರ್ನಾಟಕ ಮುಂದಾಳತ್ವ ಇವತ್ತಲ್ಲ, 1960-70ನೇ ದಶಕದಿಂದ ಕೂಡ ಕರ್ನಾಟಕ ಮುಂದಾಳತ್ವ ವಹಿಸ್ತಾ ಬಂದಿದೆ. ಹಾಗೆ ಕೂಡ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಪದ್ಧತಿ ಕೂಡ ಕರ್ನಾಟಕ ಮುಂದಾಳತ್ವದಲ್ಲಿ 67 ಕಾಲೇಜುಗಳು ಇವತ್ತು ಕಾರ್ಯಕ್ರಮದಲ್ಲಿ. ಅದರಲ್ಲಿ 10ರಿಂದ 12 ಕಾಲೇಜುಗಳು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್. ಅಂದರೆ ಇವತ್ತು 5.5 ವರ್ಷ ಕಾಲ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಆನಂತರ 3 ವರ್ಷ ಕಾಲ MD ಕಾರ್ಯಕ್ರಮವನ್ನು ಮಾಡ್ತಾರೆ. ಇನ್ನು ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ PhD ಕಾರ್ಯಕ್ರಮ ಇದೆ. 100ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವತ್ತು BA, MA, BSc, MSc ಯೋಗ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಸೊ ಇದು ಯೋಗ ಪ್ರಭಾವ. ಇನ್ನು ಸಾಕಷ್ಟು ಡೇಟಾ ಪಾಯಿಂಟ್ಸ್ಗಳಿದ್ದಾವೆ, ಅದರ ಬಗ್ಗೆ ಮುಂದೆ ಮಾತಾಡೋಣ. ಇನ್ನೂ ಬಹುಶಃ 3-4 ಇನಿಷಿಯೇಟಿವ್ಗಳಿದ್ದಾವೆ, ಈಗಲೇ ಮಾತಾಡೋಣ. ಇಲ್ಲ ಅದರ ಜೊತೆಗೆ ನೀವು ಹೇಳಿದ ಹಾಗೆ ನಾನು ಅಂದರೆ ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವಿಚಾರಗಳಂತ ಬಂದಾಗ ಮೊದಲೆಲ್ಲ ಒಂದು ಮಕ್ಕಳಲ್ಲಿ ಆಗಿರೋ ಅಥವಾ ಪೋಷಕರಲ್ಲಿ ಒಂದು ಭಾವನೆ ಇತ್ತು. ಅಂದರೆ ಯಾಕೆ ಆ ಯೋಗ ಕ್ಲಾಸ್ ಅಥವಾ ಯೋಗವನ್ನು ಕಲಿಬೇಕು, ನಾವು ಮನೆಗೆ ಅಥವಾ ನಮ್ಮಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಓಕೆ, ಅದನ್ನೇ ಒಂದು ಪ್ರೊಫೆಷನ್ ಆಗಿ ತೆಗೆದುಕೊಳ್ಳೋದು ಕಷ್ಟ ಅನ್ನುವಂಥದ್ದಿತ್ತು. ಬಟ್ ಆ ಮೈಂಡ್ ಸೆಟ್ ಈಗ ಚೇಂಜ್ ಆಗಿದೆ ಅಂತ ಹೇಳಿ. ಯೋಗ ಮೊದಲು ನಮ್ಮ ಸಾಮಾಜಿಕ ಭಾವನೆ ಹೇಗೆ ಅಂತಂದರೆ ರಿಟೈರ್ ಆದಮೇಲೆ 60 ಆದಮೇಲೆ ಯೋಗ ಮಾಡಬೇಕು, ಈಗಲೇ ಯಾಕೆ ಯೋಗ ಮಾಡ್ತೀರಿ ಅಂದರೆ ಯೋಗ ಅಂದರೆ ಬೀಯಿಂಗ್ ಲೋ ಪ್ರೊಫೈಲ್, ಬೀಯಿಂಗ್ ನಾಟ್ ಇನ್ ದ ಮಿಡ್ಲ್ ಆಫ್ ದ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಇಲ್ಲದೆ ಇರೋದು, ಒಳಮುಖಿ ಆಗುವಂಥದ್ದು ಅನ್ನೋ ಭಾವನೆ ಇತ್ತು. ಅಂಥ ಒಂದು ಅಂದರೆ ತಪ್ಪೇನಲ್ಲ. ಅಂದರೆ ಆಧ್ಯಾತ್ಮಿಕ ಯೋಗದ ಆಯಾಮ ಆಧ್ಯಾತ್ಮಕ್ಕೆ ಜಾಸ್ತಿ ಒತ್ತು ಇರೋದರಿಂದ ಅದು ನಮ್ಮ ಮನೆಯಲ್ಲಿ ಇದ್ದದ್ರಿಂದ ಆ ಭಾವನೆಯ ಅನುಭವ ಇರ್ತಿತ್ತು. ಹಾಗಾಗಿ ಅದನ್ನು ಒಂದು ಪ್ರೊಫೆಷನ್, ಒಂದು ವೃತ್ತಿ, ಒಂದು ಚಟುವಟಿಕೆ ಅಂತ ಊಹಿಸ್ಕೊಳ್ಳೋಕ್ಕೆ ಜನಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಒಂದು ಜೀವನಾಂಶಕ್ಕೆ ಒಂದು ಮಾರ್ಗ ಸಿಗಬಹುದು ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆ ಯಾರಾದರೂ ಯೋಗ ನಾನು ಹೋಗಿ ಎಲ್ಲೋ ಕಲಿತೇನೆ ಅಥವಾ ಯೋಗ ವೃತ್ತಿಯನ್ನು ಆರಿಸ್ಕೊಳ್ತೇನೆ ಅಂತಂದರೆ ಭಯ ಆಗೋದು ಪೋಷಕರಿಗೆ. ಬಟ್ ಇವತ್ತು ಈ 30 ವರ್ಷದಲ್ಲಿ ಬದಲಾಗಿದೆ. ಇವತ್ತು ಕೇರಳದಲ್ಲಿ ಒಂದು ತಮಾಷೆ ಇದೆ, ಯೋಗ ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಡಾಕ್ಟರ್ಗಳಿಗೆ ಬೇಗ ಕೆಲಸ ಸಿಗುತ್ತೆ, ಬೇಗ ಮದುವೆ ಆಗುತ್ತೆ ಅಂತ. ಅಂದರೆ ಇವತ್ತು ಅಷ್ಟು ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಯಲ್ಲಿ ಇವತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಪದ್ಧತಿ, ವೈದ್ಯಕೀಯ ಪದ್ಧತಿ ಹಾಗೂ ಯೋಗ ಕೋರ್ಸ್ಗಳು ಇವತ್ತು 3 ತಿಂಗಳಿಂದ 6 ತಿಂಗಳಿಂದ 1 ವರ್ಷದಿಂದ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಂದ ಹಿಡಿದು PhD ಕಾರ್ಯಕ್ರಮವರೆಗೂ ಇದೆ. ಆ ಒಂದು ತೊಂದರೆ ಇವತ್ತಿನ ಪೋಷಕರಿಗೆ ಅಥವಾ ಇವತ್ತಿನ ಮಕ್ಕಳಿಗೆ ಇಲ್ಲ.
ಇನ್ಫ್ಯಾಕ್ಟ್ Yes. ಆ ವೈದ್ಯಕೀಯ ಪದ್ಧತಿ ಬಿಟ್ಟು MBBS ಬಿಟ್ಟು ಯೋಗ ಪ್ರಕೃತಿ ಚಿಕಿತ್ಸೆ ಆಯ್ದುಕೊಂಡಂಥ ವಿದ್ಯಾರ್ಥಿಗಳಿದ್ದಾರೆ.